ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ಡೈಲಿ ಲೈಫಲ್ಲಿ ಸೂಜಿ ದಾರ ಹಾಕೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಸೊ ನಾನು ಇವತ್ತು ಸೂಜಿ ದಾರನ ಹೇಗೆ ಈಸಿಯಾಗಿ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ. ಸೊ ಫಸ್ಟ್ ನಾನು ಈ ಆಟೋಮ್ಯಾಟಿಕ್ ನೀಡಲ್ ಥ್ರೆಡರ್ನ ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ಬೇಕಾದರೆ ನೀವು ಯಾವ ಬ್ಯಾಂಗಲ್ ಸ್ಟೋರ್ ಅದನ್ನು ಪರ್ಚೇಸ್ ಮಾಡ್ಬೋದು. ನೋಡೋಣ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಇವಾಗ. ಸೊ ಒಂದು ಸೂಜಿ ತೊಗೊಳ್ಳಿ. ಆ ಸೂಜಿನ ಇಲ್ಲಿ ಹೋಲ್ ಕೊಟ್ಟಿರ್ತಾರೆ, ಆ ಹೋಲ್ ಒಳಗಡೆ ಈ ಥರ ಇನ್ಸರ್ಟ್ ಮಾಡಿ, ಅದಾದಮೇಲೆ ಈ ಎಲ್ಲೋ ಬಟನ್ನ ಪ್ರೆಸ್ ಮಾಡಿ, ಆವಾಗ ನಿಮಗೆ ಥ್ರೆಡ್ ಹಾಕೋಕ್ಕೆ ಒಂದು ನೀಡಲ್ ಬರುತ್ತೆ. ಸೊ ಆವಾಗ ಈ ಥ್ರೆಡ್ನ ತೊಗೊಂಡ್ಬಿಟ್ಟು ನೀಡಲ್ಗೆ ಇನ್ಸರ್ಟ್ ಮಾಡಿ ಡೈರೆಕ್ಟ್ ನೀವು ಹೀಗೆ ಸ್ಟ್ರೆಚ್ ಮಾಡಿದರೆ ಈ ಥರ ಬರ್ತಾ ಹೋಗುತ್ತೆ. ಸೊ ನಾನು ಇವಾಗ ಸೆಕೆಂಡ್ ಮೆಥಡ್ನ ತೋರಿಸ್ತಾ ಇದ್ದೀನಿ, ಹೇಗೆ ಸೂಜಿಗೆ ದಾರನ ಹಾಕೋದು ಅಂತ. ಆ್ಯಂಡ್ ತುಂಬ ಜನಗಳ ಮನೆಯಲ್ಲಿ ಈ ಥರ ಸೀವಿಂಗ್ ಥ್ರೆಡ್ ಬಾಕ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಅದರೊಳಗಡೆ ಒಂದು ಸ್ಮಾಲ್ ಟೂಲ್ನ ಕೊಟ್ಟಿರ್ತಾರೆ, ಅದು ಈ ಥರ ಇರುತ್ತೆ. ಆ್ಯಂಡ್ ಇದನ್ನು ಯೂಸ್ ಮಾಡಿ ಹೇಗೆ ಸೂಜಿಗೆ ದಾರನ ಹಾಕೋದು ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆಲ್ಲರಿಗೂ. ಸೊ ಫಸ್ಟು ಈ ಟೂಲ್ಗೆ ಸೂಜಿನ ಈ ಥರ ಹಾಕ್ಕೋಬೇಕು. ಸೊ ಈ ಥರ ಹಾಕ್ಕೊಂಡು ಆದಮೇಲೆ ನೀವು ದಾರನ ತಗೊಂಡು ಈ ಥರ ಮಾಡಿದರೆ, ಅದಾದಮೇಲೆ ಸೂಜಿನ ಮತ್ತೆ ಬ್ಯಾಕ್ವರ್ಡ್ ಮೂವ್ ಮಾಡಿದರೆ ನಿಮಗೆ ಸೂಜಿ ದಾರ ಎರಡೂ ಹಾಕಿರೋದು ಇವಾಗ ನೀವು ಡೈರೆಕ್ಟಾಗಿ ನೋಡ್ತಾ ಇರ್ಬೋದು. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.